ಪೋಸ್ಟ್ ಪಾರ್ಟಮ್ ಕೇರ್, ಈಗ ನಾರ್ಮಲ್ ಡೆಲಿವರಿ ಆಗಿರ್ಬೋದು ಅಥವಾ ಸಿಸೇರಿಯನ್ ಆಗಿರ್ಬೋದು, ಹೇಗಿರಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಇರುತ್ತೆ. ಸೊ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಫ್ಯಾಮಿಲಿ ಸಪೋರ್ಟ್ ಬಹಳ ಇಂಪಾರ್ಟೆಂಟು ಈ ಟೈಮಲ್ಲಿ. ಮದರ್ ಮೇಲೆ ಯಾವುದೇ ಸ್ಟ್ರೆಸ್ ಬೀಳದೇ ಇರೋ ಥರ ನೋಡ್ಕೋಬೇಕು ಒಂದು. ಎರಡನೇದು, ಎಲ್ಲ ನಾರ್ಮಲ್ ಆಗಿದ್ದು, ನಾರ್ಮಲ್ ಡೆಲಿವರಿ ಆಗಿದ್ದು, ಕೆಲವೊಮ್ಮೆ ಅವ್ರಿಗೆ ಅಲ್ಲಿ ಕೆಳಗಡೆ ಸೂಚರ್ಸ್ ಹಾಕಿರ್ಬೋದು, ಅಂಥವ್ರಿಗೆ ನಾರ್ಮಲ್ ಆಗಿರ್ಲಿಕ್ಕೇನೆ ಬಿಡಬೇಕಾಗತ್ತೆ. ನಾರ್ಮಲ್ ಡಯಟ್, ಕಾನ್ಸ್ಟಿಪೇಷನ್ ಅವಾಯ್ಡ್ ಮಾಡಿ, ಪ್ಲೆಂಟಿ ಆಫ್ ಫ್ಲೂಯಿಡ್ಸ್ ಕೊಡಿ. ಒಂದು ತಪ್ಪು ಮಾಡೋದೇನೆಂದರೆ ನೀರು ಕೊಡಲ್ಲ. ನೀರು ಕೊಟ್ಟಿಲ್ಲ ಅಂದರೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗ್ಬೋದು, ಅದರಿಂದ ಯೂಟ್ರೈನ್ ಇನ್ಫೆಕ್ಷನ್ ಆಗ್ಬೋದು. ಸೊ ಹಾಗಾಗಿ ಫ್ಲೂಯಿಡ್ಸ್ ಅಥವಾ ನೀರು ಭಾಳ ಇಂಪಾರ್ಟೆಂಟ್. ನೀವು ನೀರು ಕೊಟ್ಟಿಲ್ಲ ಅಂದರೆ ಸೂಪ್ ಕೊಡಿ, ಗಂಜಿ ಕೊಡಿ, ಹಾಲು ಕೊಡಿ, ಏನಾದರೂ ಲಿಕ್ವಿಡ್ಸ್ನ ಅಟ್ಲೀಸ್ಟ್ 3 ಲೀಟರ್ಸ್ 4 ಲೀಟರ್ಸ್ ಅವ್ರು ಕುಡಿತಾ ಇದ್ದಾರೆ ನೋಡ್ಕೊಳ್ಳಿ. ಇಲ್ಲಾಂದರೆ ಅವ್ರಿಗೆ ಬ್ರೆಸ್ಟ್ ಮಿಲ್ಕ್ ಸೆಕ್ರೇಷನ್ ಆಗಬೇಕು, ಯೂರಿನ್ ಕರೆಕ್ಟಾಗಿ ಹೋಗಬೇಕು. ನಾವು ಟ್ಯಾಬ್ಲೆಟ್ಸ್ ಕೊಟ್ಟಿರ್ತೀವಿ, ಅವ್ರಿಗೆ ಬ್ಲಡ್ ಲಾಸ್ ಆಗಿರುತ್ತೆ, ಐರನ್ ಟ್ಯಾಬ್ಲೆಟ್ಸ್, ಬಿ ಕಾಂಪ್ಲೆಕ್ಸ್, ಕ್ಯಾಲ್ಶಿಯಂ ಎಲ್ಲ ಕೊಟ್ಟಿರ್ತೀವಿ. ಸೊ ಈ ಸಪ್ಲಿಮೆಂಟ್ಸ್ ಜೊತೆಗೆ ಗುಡ್ ಫುಡ್ ಕೊಡಬೇಕು. ಮತ್ತು ಮದರ್ದು ಎಕ್ಸ್ಕ್ಲೂಸಿವ್ ಆಗಿ ಅವ್ರ ರೂಮು ಕ್ಲೀನ್ ರೂಮ್ ಇರಬೇಕು, ಮತ್ತು ಡಿಸ್ಟರ್ಬೆನ್ಸಸ್ ಜಾಸ್ತಿ ಇರಬಾರ್ದು. ಆ ಬೇಬಿ ರೂಮಿಂಗಿನ್ ಅಲ್ಲೇ ಇರಬೇಕು ಬೇಬಿ. ಮತ್ತು ಆದಷ್ಟು ಮಲ್ಕೊಂಡು ಫೀಡ್ ಮಾಡೋದನ್ನ ಅವಾಯ್ಡ್ ಮಾಡಿಸ್ಬೇಕು. ಫೀಡ್ ಮಾಡಿದ ತಕ್ಷಣ ಬರ್ಪಿಂಗ್ ತೇಗಿಸ್ದೆ ಮಲಗಿಸಿದ್ರೆ ಮಗುಗೆ ಆಸ್ಪಿರೇಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಅವರು ಮಗು ಜೊತೆಗೆ ಮಲ್ಕೊಳ್ಳೋದು, ಮಗು ಜೊತೆಗೆ ಎದ್ದೇಳೋದನ್ನ ಅಭ್ಯಾಸ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ಫಸ್ಟ್ 3 ಮಂತ್ಸು ತುಂಬ ಸ್ಲೀಪ್ ಡೆಪ್ರಿವೇಷನ್ ಆಗುತ್ತೆ. ಮತ್ತು ಅವ್ರಿಗೆ ಆ ಟೈಮು ಭಾಳ ಸೆನ್ಸಿಟಿವ್ ಟೈಮು. ಯಾವುದೇ ಸ್ಟ್ರೆಸ್ ಇದ್ದರೂ ಅವರಿಗೆ ಸೈಕಲಾಜಿಕಲ್ ಇಫೆಕ್ಟ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಅವರು ಖುಷಿಯಾಗಿರಬೇಕು, ಸ್ಟ್ರೆಸ್ ಕೊಡಬಾರ್ದು, ಡಯಟ್ ಚೆನ್ನಾಗಿ ಕೊಡಿ, ನೀರು ಚೆನ್ನಾಗಿ ಕೊಡಿ. ಅವ್ರಿಗೆ ಆದಷ್ಟು ಸ್ಲೀಪ್ ಸಿಗ್ತಾ ಇದೆಯಾ, ನಿದ್ದೆ ಮಾಡ್ತಾ ಇದ್ದಾರಾ ಅಂತ ನೋಡಿ. ಹೆಲ್ಪ್ ಬೇಕಾಗುತ್ತೆ ಅವ್ರಿಗೆ ಮಗುನ ನೋಡ್ಕೊಳ್ಳಿಕ್ಕೆ. ಇದನ್ನೆಲ್ಲ ನೀವು ಖಂಡಿತ ಫ್ಯಾಮಿಲಿ ಮೆಂಬರ್ಸ್, ಹಸ್ಬೆಂಡು ಸಪೋರ್ಟ್ ಮಾಡಬೇಕಾಗುತ್ತೆ. ಇದ್ರ ಜೊತೆಗೆ ಎನಿ ಅಬ್ನಾರ್ಮಲ್ ಥಿಂಗ್ಸ್, ಸಡನ್ ತುಂಬ ಹೊಟ್ಟೆ ನೋವು ಬರ್ತಾ ಇದೆ, ಅಥವಾ ಲೋಕಿಯಾ ಅಂತೇನು ಡಿಸ್ಚಾರ್ಜ್, ವೆಜೈನಲ್ ಡಿಸ್ಚಾರ್ಜ್ ವಾಸನೆ ಬರ್ತಾ ಇದೆ, ತುಂಬ ಸ್ಮೆಲ್ ಜಾಸ್ತಿ ಇದೆ, ಅಥವಾ ಅನ್ಕಂಟ್ರೋಲ್ಡ್ ಇದೆ, ಕಂಟಿನ್ಯೂ ಆಗ್ತಾ ಇದೆ 1 ಮಂತ್ ಆದ್ರೂ ಕೂಡ, ಹಾಗೆ ನಾನು ಜ್ವರ ಬರ್ತಾ ಇದೆ ಬಿಟ್ಟು ಬಿಟ್ಟು, ಏನು ಸಮ್ ಸಿಂಪ್ಟಮ್, ಎನಿಥಿಂಗ್, ಯು ಹ್ಯಾವ್ ಟು ಕನ್ಸಲ್ಟ್ ಎ ಡಾಕ್ಟರ್. ಸಿಸೇರಿಯನ್ ಆದ ನಂತರ ಕೂಡ ಇದೇ ಇರುತ್ತೆ, ಬಟ್ ಅವ್ರಿಗೆ ಫಸ್ಟ್ ಒಂದು 2-3-4 ದಿನ ಅಥವಾ 1 ವಾರದ ತನಕ ಅವ್ರಿಗೆ ಹೆಚ್ಚು ರೆಸ್ಟ್ ಬೇಕಾಗುತ್ತೆ ಆ ಪೇಯ್ನಿಂದ. ಅದು ಬಿಟ್ಟು ಮಿಕ್ಕಿದ್ದೆಲ್ಲ ಸೇಮ್ ಇರುತ್ತೆ. ಅವರು 1 ವೀಕ್ ಆದ ನಂತರ ಇಬ್ಬರು ಕೂಡ ವಾಕಿಂಗ್ ಮಾಡ್ಬೋದು, ಆ್ಯಕ್ಟಿವ್ ಆಗಿರಬೇಕಾಗತ್ತೆ, ಸಿಂಪಲ್ ಥಿಂಗ್ಸ್ನ ಮಾಡ್ಕೋಬೋದು, ಬಗ್ಗೋದು, ಎದ್ದೇಳೋದು, ತಗೊಳ್ಳೋದು. ಹೊಟ್ಟೆಯಲ್ಲಿ ಪ್ರೆಷರ್ ಜಾಸ್ತಿ ಮಾಡ್ಕೊಳ್ಳೋವಂಥದ್ದನ್ನ ಮಾಡಬಾರ್ದು ಸಿಸೇರಿಯನ್ ಆಗಿರುವಂಥವ್ರು. ಅದು ಬಿಟ್ಟು 4 ವೀಕ್ಸ್ 8 ವೀಕ್ಸ್ ಆದ ನಂತರ ಅವ್ರು ರೆಗ್ಯುಲರ್ ಸಿಂಪಲ್ ವಾಕಿಂಗ್ ಎಕ್ಸಸೈಸಸ್ನ ಮಾಡ್ಕೋಬೋದು. ಇಂಟ್ರಾ ಅಬ್ಡಾಮಿನಲ್ ಪ್ರೆಷರ್ನ ಜಾಸ್ತಿ ಮಾಡ್ಕೋಬಾರ್ದು. ಸೊ ಹೀಗೆ ಪೋಸ್ಟ್ ಪಾರ್ಟಮ್ ಕೇರ್ ಅನ್ನೋದು ಭಾಳ ಇಂಪಾರ್ಟೆಂಟು. ಆ ಟೈಮಲ್ಲಿ ಅವರು ನ್ಯೂಟ್ರಿಷನ್ನ ನಾವು ನೋಡ್ಕೋಬೇಕು, ಫ್ಲೂಯಿಡ್ ಇಂಟೇಕ್ ಕರೆಕ್ಟ್ ಇದೆಯಾ ನೋಡ್ಕೋಬೇಕು, ಯಾವುದೇ ಕಾಂಪ್ಲಿಕೇಶನ್ಸ್ ಆಗ್ತಾ ಇದೆಯಾ ಅಂತ ಅರ್ಲಿ ಡಿಟೆಕ್ಟ್ ಮಾಡಿ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಮದರ್ ಆ್ಯಂಡ್ ಬೇಬಿಗೆ ಏನೂ ಸ್ಟ್ರೆಸ್ ಇಲ್ಲದೆ ಇರೋ ಹಾಗೆ, ಕ್ಲೀನಾಗಿರೋ ಹಾಗೆ, ಹೆಚ್ಚು ಜನ ಬಂದು ಡಿಸ್ಟರ್ಬ್ ಮಾಡೋದು, ತುಂಬ ಮಕ್ಕಳು ಬಂದು ಮಾತಾಡೋದ್ರಿಂದ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಇದನ್ನೆಲ್ಲ ನೋಡ್ಕೊಳ್ಬೇಕು.